ಹಲೋ ಎಸ್ ನಮಸ್ಕಾರ. ನಮ್ಮ SDP ಸರ್ವಿಸ್ ಸೆಂಟ್ರಿಗೆ ನನ್ನ ಹುಡ್ಕೊಂಡು ಹೊಸನಾರ ತಾಲೂಕಿಂದ ಒಬ್ರು ಬಂದೆ. ಏನು ಪುಟ್ಟ ನಿನ್ನ ಹೆಸರು? ಲೋಹಿತಾ. ಅಮ್ಮನ ಹೆಸರೇನು? ನನ್ನ ಹೆಸರು ತಾರಾ ಅಂದ್ಬಿಟ್ಟು, ಹೊಸನಾರ ತಾಲೂಕು ಸೊನ್ನೆ ಗ್ರಾಮ. ಓಕೆ, ಥ್ಯಾಂಕ್ ಯು. ಶಿವಮೊಗ್ಗ ವಿರೂಪಾಕ್ಷ ಸರ್ ಅವರೇ, ನಿಮ್ಮನ್ನ ನೋಡ್ಬೇಕು ಅಂತಾನೆ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸು. ನಿಮ್ಮನ್ನ ನೋಡ್ಬೇಕಂತಾನೆ ಶಿವಮೊಗ್ಗ ಬಂದಿದ್ದೀನಿ. ಯಾವ ನಿಂದು? ನನ್ನ ಹೆಸರು ತಾರಾ ಗಿರೀಶ್ ಅಂತಂದು, ನಮ್ಮೂರು ಹೊಸನರದ ಹತ್ರ ಸೊನ್ನೆ ಸರ್. ನಾನು ಕೆಲಸ ಮಾಡ್ತಾ ಇದ್ದೀನಿ ಸಾವಯವ ಕೃಷಿ ಯೋಜನೆ ಮಂಗಳೂರು, ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ರೈತರಿಗೆ ಮನೆಗಳಿಗೆ ಅಡಿಕೆ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸರ್. ಮನೆಗೆ ಹೋಗಿ ಮತ್ತೆ ಫ್ರೀ ಡೆಲಿವರಿ ಇರುತ್ತೆ ನಮ್ಮ ಗೊಬ್ಬರದ್ದು. ಏನು ಮಾಹಿತಿ ಕೊಡ್ತೀರಾ? ಗೊಬ್ಬರದ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್. ನಾವು ಕರ್ನಾಟಕ ಸಾವಯವ ಕೃಷಿ ಯೋಜನೆ ಮಂಗಳೂರು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ನಮ್ಮ ಕೃಷಿ ಯೋಜನೆಯಲ್ಲಿ ಒಂದು ಗೊಬ್ಬರ ಸಿಗುತ್ತೆ ಸರ್. ಅದರಲ್ಲಿ ಹರಡಿಂಡಿ, ಬೇವಿನ ಹಿಂಡಿ, ಸುಣ್ಣ ಮತ್ತೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ 40% ಮೀನು ಇರುತ್ತೆ. ಮತ್ತೆ ಸುಣ್ಣ 2 ಥರ ಬ್ಯಾಕ್ಟೀರಿಯಾ ಮಿಶ್ರಣ ಮಾಡಿಬಿಟ್ಟು ನಾವು ಸಬ್ಸಿಡಿಯಲ್ಲಿ ಗೊಬ್ಬರನ ಸೇಲ್ ಮಾಡ್ತಾ ಇದ್ದೀವಿ. ಅಡಿಕೆ ಮರಕ್ಕೆಲ್ಲ ಹಾಕ್ಬೋದಾ? ಅಡಿಕೆ ಮರಕ್ಕೆ ಹಾಕ್ಬೋದು ಸರ್. ರಬ್ಬರ್ಗೆ ಏನು ಲಾಭ ರೈತರಿಗೆ? ರೈತರಿಗೆ ಲಾಭ ಅಂದ್ರೆ ಇಳುವರಿ ಹೆಚ್ಚಾಗುತ್ತೆ ಸರ್. ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಮತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕಬಾರ್ದು ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಈ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಮಣ್ಣಿನ ಸವಕಳಿ ಆಗಿರ್ಬೋದು, ಮಣ್ಣಿನ ಪರೀಕ್ಷೆ ಆಗಿರ್ಬೋದು ನಾವು ಮಾಡಿಸ್ತಾ ಇದ್ದೀವಿ ಸರ್ ಫ್ರೀಯಾಗಿ. ಮತ್ತೆ ಸಬ್ಸಿಡಿ ಟಾರ್ಪಲ್ ಆಗಿರ್ಬೋದು, ನಮ್ಮಲ್ಲಿ ತುತ್ತ, ಸುಣ್ಣಗಾಣ ಇವೆಲ್ಲ ಸಬ್ಸಿಡಿ ಸಿಗುತ್ತೆ ಸರ್. ಸರ್ಕಾರದಿಂದನೇ ಸಿಗುತ್ತಾ? ಹಾಂ ಸರ್. ರೈತರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ SDP ಸರ್ವಿಸ್ ಸೆಂಟ್ರಿಗೆ ಬಂದಿದ್ದು ಧನ್ಯವಾದಗಳು. ಫಾಲೋ ಮಾಡ್ತಿರೋದಕ್ಕೆ 2 ಧನ್ಯವಾದಗಳು.